ಈಗಾಗಲೇ ನಾವು ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ನಮ್ಮ ಅಂಬೇಡ್ಕರ್ ಚೌಡ ಜಯಂತ್ಯೋತ್ಸವ ಮಾಡಬೇಕೆಂದು ನಮ್ಮ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಕರೆಲಾಗಿದ್ದು, ಈಗ ಈ ಜಯಂತಿ ರೂಪುರೇಷೆಗಳು ಹೇಗಿರ್ತವೆ ಅಂತ ನಮ್ಮ ಗೌರವಾಧ್ಯಕ್ಷರು ಹೇಳಿದ್ದಾರೆ. ದಯವಿಟ್ಟು ನಿನ್ನೆ ತಹಶೀಲ್ದಾರ್ ಆಫೀಸಿನಲ್ಲಿ ಏನಾದ್ರು ಮೀಟಿಂಗ್ ತಗೊಂಡು 2,000 ಜನ ಏನಾದ್ರು ಸೇರ್ಸ್ಬೇಕಂತೇಳಿ ನಾವು ಏನಾದ್ರು ಅಂಬೇಡ್ಕರ್ ಚೌಡ ಜಯಂತಿಗೆ ಏನಾದ್ರು ನಿರ್ಧಾರ ಮಾಡಿದ್ವಿ. ಕೆಲವು ಸಣ್ಣ ಕಾರ್ಯಕ್ರಮ ಏನಾದ್ರು ಹೇಳಕ್ ಆಗಿಲ್ಲ, ಏನಾದ್ರು ಒಳ್ಳೆ ವಿಜೃಂಭಣೆಯಿಂದ ಏನಾದ್ರು ಮಾಡ್ಬೇಕಂತೇಳಿ ನಾವು ಏನಾದ್ರು ವಿಚಾರ ಮಾಡಿದ್ವಿ. ಇದು ರಾತ್ರಿಗಳ ಮೂಲಕ ಭವ್ಯ ಮೆರವಣಿಗೆ ಕೂಡ ತಾಲೂಕ ಒಂದು ರೌಂಡ್ ಹಾಕಿ ಬಸ್ ಸ್ಟಾಪಿಂಗ್ ಒಂದು ಹಾರ ಮತ್ತು ಅಂಬೇಡ್ಕರ್ ಹಾರ ಹಾಕಿಸಿ ಒಂದು ವಿಜೃಂಭಣೆಯನ್ನು ಮಾಡ್ಬೇಕಂತ ನಾವು ತಾಲೂಕು ಮಾಡಿಕೊಂಡ್ವಿ. ನಾವು ಏನೇ ಕೆಲಸ ಇದ್ರು ಬಿಟ್ಟು ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆ ಸೇರ್ಬೇಕಂದ್ರೆ ಎಲ್ಲ ಗ್ರಾಮಸ್ಥರು ಹೇಳ್ತಾರೆ. 5ನೆಯ ಈ ಬರ್ತಕ್ಕಂಥ 21ನೇ ತಾರೀಕಲ್ಲಿ ನಾವು ಏನೇನು ಸಿದ್ಧತೆ ಮಾಡ್ತಾ ಅಂದ್ರೆ ಮೆರವಣಿಗೆ, ಡೊಳ್ಳು, ಹಲಿಗೆ, ಮತ್ತೇನಪ್ಪಾ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಸುಣ್ಣ ಬಣ್ಣದ ಸಹ ಮತ್ತೆ ಆಮೇಲೆ ಅಂದ್ರೆ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ TC ಸ್ಥಳಾಂತರ ಆಗಿರ್ಬೋದು, ಅದೇ ರೀತಿ ಕೂರುವಂತ ಹಾಸನಗಳ ವ್ಯವಸ್ಥೆ ಆಗಿರ್ಬೋದು. ಈ ಒಂದು ವ್ಯವಸ್ಥೆ ಶಿವಕುಮಾರ್ ಯಾಗಪ್ಪರ್ ಅವರ ನೇತೃತ್ವದಲ್ಲಿ ಅಂತ 21ನೇ ತಾರೀಕು ಏನಪ್ಪಾ ಅಂತಂದ್ರೆ ಬಹಳ ಒಂದು ವಿಜೃಂಭಣೆಯಾಗಿ ಆಚರಣೆಯನ್ನು ಮಾಡ್ಬೇಕಾಗಿ ಶಿವಕುಮಾರ್ ಅಣ್ಣನವರು ಸಹ ಅವ್ರದ ಹೇಳಿಕೆ ಆಗಿದೆ. ಅದರಿಂದ ಏನಪ್ಪಾ ಅಂತಂದ್ರೆ ಸಹಸ್ರ ಜನರು ಸಹ ನಂದು ಈ ಒಂದು ಆಚರಣೆಗೆ ಏನಂತಂದ್ರೆ ಎಲ್ಲಾ ಸೇರ್ತಕ್ಕಂಥ ವ್ಯವಸ್ಥೆ ಸಹ ಮಾಡ್ತಾ ಇದೀವಿ ಅಂತಕ್ಕಂಥ ಹೇಳಿ